ಈಗಿನ ಯುವಕ ಯುವತಿಯರಿಗೆ ಅದೆಷ್ಟರ ಮಟ್ಟಿಗೆ ಪ್ರಾಪಂಚಿಕ ಜ್ಞಾನ ಹಾಗೆ ಕಾನೂನಿನ ಜ್ಞಾನ ಗೊತ್ತಿದೆ ಅಂತ ನಿಮಗೆ ಗೊತ್ತಿದ್ಯಾ? ನಮಗೆ ಅನ್ಯಾಯವಾಗ್ಬಿಟ್ಟಿದೆ, ನಮಗೆ ನ್ಯಾಯ ಬೇಕು, ನ್ಯಾಯವನ್ನ ಕೊಡಿಸಿ ಅಂತ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತಾರೆ. ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶರ ಮುಂದೆ, ಸ್ವಾಮಿ ನ್ಯಾಯಾಧೀಶರೇ, ನಮಗೆ ಅನ್ಯಾಯವಾಗ್ಬಿಟ್ಟಿದೆ, ದಯಮಾಡಿ ನಮಗೆ ನ್ಯಾಯವನ್ನ ಒದಗಿಸಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನ್ಯಾಯಾಧೀಶರು, ಸರಿ, ನಾವು ನ್ಯಾಯವನ್ನ ಕೊಡ್ತೀವಿ, ನಿಮಗೆ ನ್ಯಾಯವನ್ನ ಒದಗಿಸ್ಕೊಡ್ತೀವಿ, ನಿಮ್ಮ ಬಳಿ ಇರುವಂತಹ ಸಾಕ್ಷಿಗಳನ್ನ ನೀಡಿ ಅಂತ ಕೇಳ್ತಾರೆ. ಅದಕ್ಕೆ ಇವತ್ತಿನ ಯುವಕ ಯುವತಿಯರು AI ಜನರೇಟೆಡ್ ವಿಡಿಯೋವನ್ನ ನ್ಯಾಯಾಧೀಶರಿಗೆ ನೀಡ್ತಾರೆ. ಅದಕ್ಕೆ ನ್ಯಾಯಾಧೀಶರು, ನೋಡ್ರಿ, ಇದನ್ನೆಲ್ಲ ಮುಖ್ಯ ಸಾಕ್ಷಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ನಿಮ್ಮ ಬಳಿ ಇರುವಂತಹ ಪ್ರಬಲವಾದಂತಹ ಮುಖ್ಯ ಸಾಕ್ಷಿಯನ್ನ ನೀಡಿ ನಾವು ನಿಮ್ಗೆ ನ್ಯಾಯವನ್ನ ಒದಗಿಸ್ಕೊಡ್ತೀವಿ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಅದಕ್ಕೆ ರೊಚ್ಚಿಗಿದ್ದಂತಹ ಈಗಿನ ಯುವಕ ಯುವತಿಯರು ನ್ಯಾಯಾಧೀಶರಿಗೆನೆ, ಓ ಮೈ ಲಾರ್ಡ್, ಸ್ವಾಮಿ ನ್ಯಾಯಾಧೀಶರೇ, ನೀವೊಬ್ರು ಪೇಮೆಂಟ್ ಗಿರಾಕಿ ಅಂತ ಹೇಳ್ಬಿಡ್ತಾರೆ. ಗೂಗಲ್ ಪೇ ಆಯ್ತಾ, ಫೋನ್ ಪೇ ಆಯ್ತಾ ಅಂತ ಪ್ರಶ್ನೆ ಮಾಡುವಂತಹ ಇವತ್ತಿನ ಯುವಕ ಯುವತಿಯರು, ಅದು ನ್ಯಾಯಾಧೀಶರನ್ನೇ. ಇಂತಹ ಯುವಕ ಯುವತಿಯರು ಅದ್ಭುತ ಕಣ್ರಿ, ಎಂತಹ ಅದ್ಭುತವಾದಂತಹ ಜ್ಞಾನ, ಎಂತಹ ಪ್ರಪಂಚದ ಜ್ಞಾನವನ್ನ ತಿಳ್ಕೊಂಡಿದ್ದಾರೆ. ಖುಷಿ ಪಡ್ಬೇಕಣ್ರಿ ಇಂತಹ ಯುವಕ ಯುವತಿಯರನ್ನ ಇವತ್ತಿನ ದಿನ ನಾವೆಲ್ಲ ನೋಡ್ತಿದೀವಿ ಅಂತಂದ್ರೆ. ಏನ್ ಹೇಳಿ, ಮಾತೆತ್ತರೆ ಸಾಕು, ಫೋನ್ ಪೇ, ಗೂಗಲ್ ಪೇ, AI ಜನರೇಟೆಡ್ ವಿಡಿಯೋವನ್ನ ಇಟ್ಕೊಂಡು ನ್ಯಾಯ ಕೇಳುವಂತಹ ಯುವ ಸಮುದಾಯ ನಮ್ದು. ಏನು ಮಾಡೋದಕ್ಕಾಗೋದಿಲ್ಲ.